8ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ಇನ್ನು ಪೊಲೀಸರ ಪರವಾಗಿ ವಾದ ಮಂಡನೆ ಬಾಕಿ ಇದೆ. ಹೀಗಾಗಿ ಪ್ರಕರಣದಲ್ಲಿ ಜಾಮೀನು ಸಿಗೋದು ಕೂಡ ದರ್ಶನ್ ಅವರಿಗೆ ತಕ್ಷಣಕ್ಕೆ ಆಗಬಹುದಾದ ಕಾರ್ಯ ಅಲ್ಲ. ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಇನ್ನು ದರ್ಶನ್ ಪ್ರಕರಣದ ಅಪ್ಡೇಟ್ಗಳಿಷ್ಟು. ಮಳೆ ಹಾನಿ, ಮಳೆ ರಾಧಾಂತದ ಸುದ್ದಿ ಕಡೆ ಗಮನ ಕೊಡೋಣ. ಮಳೆಯಿಂದಾಗಿ ರಾಜ್ಯದ ಹಲವೆಡೆ ಅವಾಂತರವೇ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಕೆಲ ಪ್ರದೇಶಗಳು ಜಲಾವೃತವಾಗಿದೆ. ಇನ್ನು ಕೆಲವರು ಸೂರು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಮಳೆಯ ಹಾನಿಯ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದ ವಿವಿಧೆಡೆ ಅವಾಂತರಗಳ ಸುರಿಮಳೆ. ಮಳೆ 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 ಬಂದ್ರೆ ಸಾಕು ನದಿಯಂತಾಗೋ ರಸ್ತೆಗಳು, ವಾಹನ ಚಲಾಯಿಸಲು ಸವಾರರ ಪರದಾಟ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳೆಲ್ಲ ನೀರು ಪಾಲು, ಸೂರು ಕಳೆದುಕೊಂಡು ಕಂಗಾಲಾದ ಜನ. ದೃಶ್ಯ 1. ನಿರಂತರ ಮಳೆಗೆ ಕೆರೆಯಂತಾದ ರಸ್ತೆ. ರಾಮನಗರದ ಅರ್ಕೇಶ್ವರ ಕಾಲೋನಿಯಲ್ಲಿ ಮಳೆಗೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ. ಹುಣಸನಹಳ್ಳಿ ಮುಖ್ಯ ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ರು. ಅಲ್ಲದೆ ಬಡಾವಣೆಯ ಕೆಲ ಮನೆಗಳಿಗೂ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಆಮೆಗತಿಯಲ್ಲಿ ಸಾಗ್ತಿರುವಂತಹ ರಸ್ತೆ ಕಾಮಗಾರಿಯಿಂದಲೇ ಸಮಸ್ಯೆ ಆಗ್ತಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಕೂಡ ಸುರಿದ ಮಳೆಗೆ ಅರ್ಕೇಶ್ವರ ಕಾಲೋನಿಯ ಹಲವು ಮನೆಗಳು ಮುಳುಗಡೆಯಾಗಿದ್ವು. ದೃಶ್ಯ 2. ಗಾಳಿ ಮಳೆಗೆ ಗೋವಿನ ಜೋಳ ನಾಶ. ಗದಗ ಜಿಲ್ಲೆಯಲ್ಲಿ ಸುರಿದ ಭಾರಿ ಗಾಳಿ ಮಳೆಗೆ ಬೆಳೆಗಳು ನಾಶವಾಗಿವೆ. ಮಳೆಯ ಹೊಡೆತಕ್ಕೆ ಸಾಲ ಸೋಲ ಮಾಡಿ ಬೆಳೆದ ಗೋವಿನ ಜೋಳ ಬೆಳೆ ನಾಶವಾಗಿರೋದ್ರಿಂದ ರೈತರು ಗೋಳಾಡ್ತಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ರೈತ ಷಣ್ಮುಖ ಎಂಬುವರು 8 ಎಕರೆ ಜಮೀನಿನಲ್ಲಿ ಗೋವಿನ ಜೋಳ ಬೆಳೆದಿದ್ರು. ಈಗ ನೋಡಿದ್ರೆ ಫಸಲು ಕೈ ಸೇರೋದ್ರೊಳಗೆ ಬೆಳೆ ನಾಶ ಆಗಿರೋದ್ರಿಂದ ಚಿನ್ನ ಅಡವಿಟ್ಟು ಬೆಳೆ ಬೆಳೆದಿದ್ವಿ, ಈಗ ಮಳೆಯಿಂದ ಬೆಳೆ ನಾಶವಾಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ನಮಗ ಮಳೆ ಆಗಿ ನಮ್ಮ ಮನೆ ಲುಕ್ಷೇನ್ ಆಗೈತೆ ನೋಡ್ರಿ, ಏನ್ ಮಾಡ್ಬೇಕ್ರಿ ನಾವು? ಗಾಳಿ ಮಳಿ ಎಲ್ಲ 8 ಎಕರೆ ಹೊಲ ರೀ. 8 ಎಕರೆ ಹೊಲಾಗ ಇದಿಷ್ಟು ಬಿದ್ದು ಹೋಗೈತ್ರಿ. ಈ ನಮನಿ ಬೆಳೆಸಿವ್ರಿ, ನಾವು ಮಗನ ಥರ ಜೋಪಾನ ಮಾಡೀವ್ರಿ. ಮತ್ತು ಈ ನಮನಿ ಬೆಳೆಸಿ ಈ ನಮನಿ ಲುಕ್ಷೇನೆ ಆಗೈತ್ರಿ. ಇದಕ್ಕೆ ಏನು ಮಾಡಬೇಕು ನಮಗೇನು ಒಂದು ತಿಳಿಯಲ್ರಿ. ಆ ನಮನಿ ಆಗ್ಬಿಟ್ಟೈತ್ರಿ. ಈಗ ಸಾಲ ತೆಗ್ಸಿದ್ರಿ, ಒಟ್ಟು ಗುಂಪಿನ್ಯಾಗ ತೆಗ್ಸಿದ್ರಿ, ಒಟ್ಟು ಬ್ಯಾಂಕ್ನ್ಯಾಗ ತೆಗ್ಸಿದ್ದೀವಿ. ಒಂದಿಷ್ಟು ಬಂಗಾರ ಒತ್ತಿ ಇಟ್ಟೇವ್ರಿ. ಅದನ್ನೆಲ್ಲ ಮಾಡಿಕೊಂಡು ಇದನ್ನು ಮಾಡಿದ್ರೆ ಈ ನಮನಿ ಆಗೈತ್ರಿ. ದೃಶ್ಯ 3. ರಣಮಳೆಗೆ 49ಕ್ಕೂ ಹೆಚ್ಚು ಮನೆಗಳು ಹಾನಿ. ವಿಜಯನಗರ ಜಿಲ್ಲೆಯ ರಣಮಳೆಗೆ ಕೆಲ ಮನೆಗಳು ದರಶಾಹಿಯಾಗಿವೆ. 6 ತಾಲೂಕುಗಳ ಪೈಕಿ ಕೂಡ್ಲಿಗಿ ತಾಲೂಕಿನಲ್ಲಿ 42 ಮನೆ ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 49ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿವೆ. ಮಳೆಯಿಂದ ಮನೆ ಕಳೆದುಕೊಂಡವರು ಸೂರಿಲ್ಲದೆ ಕಂಗಾಲಾಗಿದ್ದಾರೆ. ವರ್ಣಾರ್ಭಟಕ್ಕೆ ರಾಜ್ಯದ ಹಲವೆಡೆ ಭಾರೀ ಸಮಸ್ಯೆಗೆ ಕಾರಣವಾಗಿದೆ. ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದ ವಿವಿಧೆಡೆ ಸುರಿದ ಮಳೆಯಿಂದ ಯಾವ ರೀತಿ ಅವಾಂತರ ಆಗಿತ್ತು ಅನ್ನೋದನ್ನ ಬ್ರೇಕ್ಗಿಂತ ಮುಂಚೆ ಗಮನಿಸ್ತಾ ಇದ್ರಿ. ಆದರೆ ಬೆಂಗಳೂರಿನದ್ದು ಮತ್ತೊಂದು ಕತೆ. ಬೆಂಗಳೂರಿನಲ್ಲಂತೂ ಒಂದೇ ಒಂದು ಮಳೆಗೆ ಅನೇಕ ರಸ್ತೆಗಳು, ಜನವಸತಿ ಪ್ರದೇಶಗಳು ಅಕ್ಷರಶಃ ಕೆರೆಯಂತಾಗೋ ಪರಿಸ್ಥಿತಿಯನ್ನ ಹಿಂದಿನ ಅನೇಕ ಮಳೆಗಳ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ನಿನ್ನೆ ಸುರಿದ ಮಳೆಯಿಂದಲೂ ಕೂಡ ಇಂಥದ್ದೇ ಪರಿಣಾಮ. ಅದರಲ್ಲೂ ಅಪಾರ್ಟ್ಮೆಂಟ್ನ ಒಳಗೆಲ್ಲ ನೀರು ನುಗ್ಗಿ
ಹತ್ತಾರು ವೆಹಿಕಲ್ಗಳು ಕೆಟ್ಟು ನಿಂತು ಜನ ಪರದಾಡುವಂತಹ ಪರಿಸ್ಥಿತಿ. ಸಿಲಿಕಾನ್ ಸಿಟಿ ಮಂದಿಗೆ ಮಳೆ ತಂದ ತಾಪತ್ರಯ ಯಾವ ರೀತಿ ಇತ್ತು ಅದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಣಮಳೆಗೆ ಮುಳುಗಿದ ಮಹಾನಗರ. ದೃಶ್ಯ 1, ನೀರಿನಿಂದ ನಡುಗಡ್ಡೆಯಾದ ಅಪಾರ್ಟ್ಮೆಂಟ್. ತಡರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರು ಜನರು ಭಾಗಶಃ ಬೆಚ್ಚಿ ಬಿದ್ದಿದ್ದಾರೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮಳೆ ನೀರಿನಿಂದ ಜಲಾವೃತವಾಗಿದೆ. ಸುಮಾರು 603 ಫ್ಲಾಟ್ ಹೊಂದಿರುವಂತಹ ಈ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 2,000 ಮಂದಿ ವಾಸ ಮಾಡ್ತಿದ್ದಾರೆ. ದೃಶ್ಯ 2, ಮಳೆ ನೀರಲ್ಲಿ ಕಾರು ಬೈಕ್ಗಳು ಮುಳುಗಡೆ. ಅಪಾರ್ಟ್ಮೆಂಟ್ನೊಳಗೆ ನೀರು ನುಗ್ಗಿದ್ರಿಂದ ಬರೋಬ್ಬರಿ 80ಕ್ಕೂ ಹೆಚ್ಚು ಕಾರು ಮತ್ತು 100ಕ್ಕೂ ಹೆಚ್ಚು ಬೈಕ್ ನೀರಿನಲ್ಲಿ ತೇಲಿವೆ. ದೃಶ್ಯ 3, ನೀರು ನಿಂತು ಕಾರುಗಳಿಗೆ ಹಾನಿ. ಅಪಾರ ಪ್ರಮಾಣದ ನೀರು ನುಗ್ಗಿ ವಾಹನಗಳು ಕೆಟ್ಟು ನಿಂತಿವೆ. ಮಾಲೀಕರು ಕಾರನ್ನ ಹೊರತರಲು ಹರಸಾಹಸಪಟ್ಟರು. ದೃಶ್ಯ 4, ಟ್ರ್ಯಾಕ್ಟರ್ ಮೂಲಕ ಹೊರಬಂದ ನಿವಾಸಿಗಳು. ಸುರಿದ ಭಾರಿ ಮಳೆಗೆ ಯಲಹಂಕ ಬಳಿ ಇರುವಂತಹ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ತೊಂದರೆ ಆಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ನೀರುಗಳು ನಿಂತಿದೆ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿ ನೀರು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಬಂದು ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಅಗತ್ಯ ವಸ್ತುಗಳನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಬಂದು ಅವರಿಗೆ ನೀರಿನ ವ್ಯವಸ್ಥೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿಯಿಂದ ಅವರಿಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದೃಶ್ಯ 5, ಜನರೇಟರ್ ಮೂಲಕ ನೀರು ಹೊರತೆಗೆಯುವ ಪ್ರಯತ್ನ. ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ತುಂಬಿರುವ ನೀರನ್ನ ಹೊರತೆಗೆಯಲು ಹರಸಾಹಸಪಟ್ಟರು. ನೋಡ್ತಿದ್ದಂತೆ ಕುಸಿದು ಬಿದ್ದ ಕಾಂಪೌಂಡ್. ನೀರಿನ ರಭಸಕ್ಕೆ ಅಲ್ಲೋಲ ಕಲ್ಲೋಲ. ಮನೆಯಿಂದ ಆಚೆ ಬರಲು ಜನ ಪರದಾಟ. ಇದು ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಮಳೆ ಸೃಷ್ಟಿಸಿದ ಅವಾಂತರ. ಕಾಂಪೌಂಡ್ ಕುಸಿದು 15 ಬೈಕ್ಗಳು ಜಖಂ. ಬಿನ್ನಿಪೇಟೆಯಲ್ಲಿರುವ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಗೋಡೆ ಮನೆಗಳ ಮೇಲೆ ಬಿದ್ದು ಹಾನಿಯಾಗಿದೆ. ಅಲ್ಲದೆ ಮಳೆ ಆರ್ಭಟಕ್ಕೆ 15ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿವೆ. ಇನ್ನು ಮನೆಯಿಂದ ಆಚೆ ಬರಲು ಆಗದೆ ಜನರು ಪರದಾಡಿದ್ರು. ನೀರಿನ ರಭಸಕ್ಕೆ ರಸ್ತೆ ಸಂಪೂರ್ಣ ಮಾಯವಾಗಿದೆ. ಕರೆಂಟ್ ಇಲ್ಲ, ಕುಡಿಯೋಕೆ ನೀರಿಲ್ಲ. ಚರಂಡಿ ನೀರಿನ ವಾಸನೆಯಿಂದ ಜನರು ಪರದಾಡಿದ್ರು. ಕರೆಂಟ್ ಇಲ್ಲ, ಕುಡಿಯೋಕೆ ನೀರು ಇಲ್ಲ. ಎಲ್ಲರಿಗೂ ತೊಂದರೆನೆ. ಇದರಿಂದ ಪ್ರಾಣಹಾನಿ ಎಲ್ಲ ಆದ್ರೆ ಅವಾಗೇನಾದ್ರು ಕ್ರಮ ತಗೊಂತಾರೇನೋ ಗೊತ್ತಿಲ್ಲ. ಅದಕ್ಕೂವರೆಗೂ ಯಾರು ಕ್ರಮ ತಗೊಳ್ಳಲ್ಲ. ಗುಂದಹಳ್ಳಿ ರಸ್ತೆ ಸಂಪೂರ್ಣ ಜಲಾವೃತ. ಮಹದೇವಪುರ ಕ್ಷೇತ್ರದಲ್ಲಿ ವರ್ಣಾರ್ಭಟಕ್ಕೆ ರಸ್ತೆ ಸಂಪೂರ್ಣ ಜಲಾವೃತಗೊಂಡು ಸವಾರರು ಪರದಾಡಿದ್ರು. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ಬಿದ್ದು ಬಿಬಿಎಂಪಿ ವಿರುದ್ಧ ಜನರು ಹಿಡಿಶಾಪ ಹಾಕಿದ್ರು. ರಸ್ತೆ ಯಾವ ರೀತಿ ಕೆರೆಯಂತಾಗಿದೆ ನೇರ ದೃಶ್ಯದಲ್ಲಿ ತೋರಿಸ್ತೇ ಹೋಗ್ತೀನಿ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಇದು ರಸ್ತೆನಾ ಅಥವಾ ಕೆರೆನಾ ಅನ್ನೋ ಒಂದು ಅನುಮಾನ ಶುರುವಾಗುತ್ತೆ. ವಾಹನ ಸವಾರರು ಯಾವ ರೀತಿಯಾಗಿ ಸರ್ಕಸ್ ಮಾಡ್ತಾ ಈ ಒಂದು ರಸ್ತೆನ ಕ್ರಾಸ್ ಮಾಡ್ತಾ ಇದ್ದಾರಂತ. AR ಮಾರ್ಕೆಟ್ ಫ್ಲೇಓವರ್ನಲ್ಲಿ ಹೊಂಡ. ಫ್ಲೇಓವರ್ ಮೇಲೆ 2 ಅಡಿಯಷ್ಟು ಗುಂಡಿ ಬಿದ್ದಿದೆ. ಒಂದೇ ಮಳೆಗೆ ಬಿಬಿಎಂಪಿ ತೇಪೆ ಕಾಮಗಾರಿ ಬಟ ಬಯಲಾಗಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡೋದು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಇನ್ನೂ ವೆದರ್ ಡಿಪಾರ್ಟ್ಮೆಂಟು ಇನ್ನೂ 1 ವಾರ ಸಾಕಷ್ಟು ಮಳೆ ಆಗ್ಬೋದು ಅಂತೇನು ಒಂದು ಕಡೆ ಮುನ್ಸೂಚನೆ ನೀಡಿದೆ.